ವೇದಿಕೆ ಮೇಲೆ ಒಂದು ವಿಶಿಷ್ಟವಾದ ವಿಶೇಷವಾದ ಟೀಸರ್ ನ ಪ್ಲೇ ಮಾಡ್ತಾ ಇದ್ದೀವಿ. ನಾನು ಅದ್ರ ಬಗ್ಗೆ ಏನು ಹೇಳಲ್ಲ, ಬಹಳ ಸ್ಪೆಷಲ್ ಆಗಿದೆ. ಟೀಸರ್ ಪ್ಲೇ ಮಾಡೋಣ, ಟೀಸರ್ ನೋಡಿದ ನಂತರ ಮಾತಾಡೋಣ ಅಂತ ಹೇಳ್ತಾ ತಮಗಾಗಿ ಒಂದು ಸ್ಪೆಷಲ್ ಟೀಸರ್. ಎಲ್ಲರೂ ಒಂದು ಚಪ್ಪಾಳೆ ಕೊಡ್ರಪ್ಪ. ಹೀಗೆ ಇರ್ಬೇಕು, ಶಿಲ್ಲೆ ಚಪ್ಪಾಳೆ ಇವತ್ತು ಫುಲ್ ಬರ್ತಾನೆ ಇರ್ಬೇಕು. ಎನರ್ಜಿ ಅಂದ್ರೆ ಅದು ನಮ್ಮ ಕನ್ನಡಿಗರ ಕತ್ತು ಅಂದ್ರೆ. ಇದು ನಮ್ಮ ಕನ್ನಡದ ಇನ್ನೊಂದು ಅದ್ಭುತವಾದಂತಹ ಚಿತ್ರ, ಔಟ್ ಆಫ್ ಸಿಲೆಬಸ್. ಇಷ್ಟರಲ್ಲೇ ತೆರೆ ಕಾಣ್ತಾ ಇದೆ ಚಿತ್ರ. ನೋಡಿದ್ರಲ್ಲ ಟೀಸರ್, ಎಷ್ಟು ಅದ್ಭುತವಾಗಿದೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ 10,000 ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಸಿನಿಮಾ ಇದು. 10,000 ಪ್ರತಿಭೆಗಳಿಗೆ ಅವಕಾಶವನ್ನ ನೀಡಿ ಅಂತಹ ಪ್ರತಿಭೆಗಳನ್ನೆಲ್ಲ ಮೇಲ್ ತರುವಂತಹ ಪ್ರಯತ್ನವಾಗಿದೆ ಔಟ್ ಆಫ್ ಸಿಲೆಬಸ್ ಸಿನಿಮಾದ ಮೂಲಕ. ಇದನ್ನ ನಿರ್ದೇಶಿಸಿರುವವರು ಪ್ರದೀಪ್ ದೊಡ್ಡಯ್ಯ ಅವರವರು. ಅವರು ಕೂಡ ಒಬ್ಬ ಮೋಟಿವೇಶನಲ್ ಸ್ಪೀಕರ್. 5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡಿದ್ದಾರೆ ಪ್ರದೀಪ್ ದೊಡ್ಡಯ್ಯರವರು. ಪ್ರಪ್ರಥಮ ಬಾರಿಗೆ ನಿರ್ದೇಶಕರಾಗಿ, ನಾಯಕ ನಟರಾಗಿ ಔಟ್ ಆಫ್ ಸಿಲೆಬಸ್ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗ್ತಾ ಇದ್ದಾರೆ. ಇಂಥ ಒಂದು ಪ್ರತಿಭೆಗಳಿಗೆ ಅವಕಾಶ ನೀಡ್ತಾ ಇದಾರಲ್ಲ, ಅದು ನಿರ್ಮಾಪಕರನ್ನ ನಾವ್ ಯಾವಾಗ್ಲೂ ಏನಂತ ಕರಿತೀವಿ, ಅನ್ನದಾತರು ಅಂತ ಕರಿತೀವಿ. ಈ ಸಿನಿಮಾದ ಅನ್ನದಾತರು Ad6 ಅಡ್ವರ್ಟೈಸಿಂಗ್ ನ ಶ್ರೀಮತಿ ವಿಜಯಕಲಾ ಸುಧಾಕರ್ ಅವರು. ಬಹಳ ಖುಷಿ ಆಗತ್ತೆ, ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೊಡಬೇಕು. ಮೂಲತಃ Ad6 ಅಡ್ವರ್ಟೈಸಿಂಗ್ ಕಂಪನಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದ ಅಡ್ವರ್ಟೈಸಿಂಗ್ ನಲ್ಲಿ ಬಹಳ ಬಹಳ ದೊಡ್ಡ ಹೆಸರು. ಅವ್ರ ಸಿಲೆಬಸ್ ನಲ್ಲಿ ಇಲ್ಲ ಆಕ್ಚುಲಿ ಇದು. ಅವರು ಅಡ್ವರ್ಟೈಸಿಂಗ್ ಸೆಕ್ಟರ್ ಅವರು. ಔಟ್ ಆಫ್ ಸಿಲೆಬಸ್ ಅವರು ಮಾಡಿದ್ದಾರೆ ನೋಡಿ. ಔಟ್ ಆಫ್ ಸಿಲೆಬಸ್ ಅವ್ರ ಸೆಕ್ಟರ್ ಇಂದ ಹೊರಗೆ ಹೋಗಿ ಸಿನಿಮಾ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಜಯಕಲಾ ಮೇಡಮ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸುಧಾಕರ್ ಸರ್ ವೇದಿಕೆ ಮೇಲೆ ಬರಬೇಕು. ಈ ಚಿತ್ರದ ನಿರ್ಮಾಪಕಿ Ad6 ಅಡ್ವರ್ಟೈಸಿಂಗ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕಿ ಶ್ರೀಮತಿ ವಿಜಯಕಲಾ ಸುಧಾಕರ್ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಸುಧಾಕರ್ ಅವರು ಸಹ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ಸುದರ್ಶನ್ ರವರು ಹಾಗೂ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ನಮ್ಮ ಚಿತ್ರದ ನಿರ್ದೇಶಕರಾದಂತಹ ಪ್ರದೀಪ್ ದೊಡ್ಡಯ್ಯರವರು ಹಾಗೂ ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು. ಚಿತ್ರದ ನಿರ್ದೇಶಕರಾದಂತಹ ಪ್ರದೀಪ್ ದೊಡ್ಡಯ್ಯರವರು ಹಾಗೂ ಸೊ 2 ಚಿತ್ರಗಳಲ್ಲಿ ನಾಯಕಿಯಾಗಿ ನಮ್ಮ
ಹೃತಿಕಾ ಶ್ರೀನಿವಾಸ್ ರವರು ಅಭಿನಯಿಸ್ತಾ ಇದ್ದಾರೆ. 2 ಚಿತ್ರಗಳಿಗೂ ಒಳ್ಳೆದಾಗ್ಲಿ. ಸೊ ಪ್ರದೀಪ್ ದೊಡ್ಡಯ್ಯ ಹಾಗೂ ಹೃತಿಕಾ ಶ್ರೀನಿವಾಸ್, ಇದು ನಮ್ಮ ಔಟ್ ಆಫ್ ಸಿಲೆಬಸ್ ಚಿತ್ರತಂಡ. ಪ್ರದೀಪ್ ರವರು ಚಿತ್ರದ ಬಗ್ಗೆ, ನಿರ್ದೇಶನದ ಬಗ್ಗೆ ಮಾತಾಡ್ಬೇಕು. ಆಮೇಲೆ ನಮ್ಮ ವಿಜಯ್ ಕಲಾ ಮೇಡಮ್ ನ ಮಾತಾಡಿಸ್ತೀನಿ. ಬಹಳ ಇನ್ಸ್ಪೈರಿಂಗ್ ವ್ಯಕ್ತಿತ್ವ ಅವರದ್ದು. ಪ್ರದೀಪ್ ಅವರು. ಎಲ್ರಿಗೂ ನಮಸ್ಕಾರ. ಒಂದ್ ಪ್ರಶ್ನೆ ಇದೆ, ಕನ್ನಡ ಪ್ರೇಮ ಹೆಂಗಸ್ರಿಗೆ ಜಾಸ್ತಿನಾ ಗಂಡಸ್ರಿಗೆ ಜಾಸ್ತಿನಾ ಅಂತ? ಯಾರಿಗೆ ಜಾಸ್ತಿ? ಬಾಯ್ಸ್ಗ? ಬಾಯ್ಸ್ ಹೆಂಗಸ್ರಿಗೆ ಜಾಸ್ತಿನಾ ಗಂಡಸ್ರಿಗೆ ಜಾಸ್ತಿನಾ ಅಂತ? ಖಂಡಿತ ಮೊದಲು ಹೆಂಗಸರು. ನೀವು ಮಾತ್ರ ಹಾಡಿ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕಸ್ತೂರಿ. ಈಗ ಗಂಡಸರು ಏನಂತ ತೋರಿಸ್ತಾರೆ. ರೆಡಿನಾ? ಗಂಡಸರಿದ್ದೀರಾ? ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕಸ್ತೂರಿ. ಎಲ್ಲಾ ಕಾರ್ಯಕ್ರಮಗಳಿಗೆ ಹೋದ್ರೆ ಒಂದ್ ಬ್ಯಾಚುಲರ್ಸ್ ಪಾರ್ಟಿಗೋ ರಿಸೆಪ್ಷನ್ಗೋ ಹೋದಂಗಾಗುತ್ತೆ. ವಿಜಯ ಕರ್ನಾಟಕ ಕನ್ನಡ ಹಬ್ಬ ಬಂದಿರೋದು ನಮ್ಗೆ ಯಾವ್ದೋ ಮದುವೆ ದಾರೆ ಮುಹೂರ್ತಕ್ಕೆ ಬಂದಂಗ ಆಗ್ತದೆ. ಅಷ್ಟು ಕನ್ನಡ ಇದೆ ಇಲ್ಲಿ. ಕನ್ನಡ ತಾಯಿಯ ಮೆರವಣಿಗೆ ನಡೀತಾ ಇದೆ. ಸೊ ನಮ್ಮ ಪ್ರೊಡ್ಯೂಸರ್ ಸ್ಟೇಜ್ ಮೇಲೆ ಇದ್ದಾರೆ. ಈಗ ನೆಕ್ಸ್ಟ್ ನಮ್ ಟೀಸರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ. ಅವ್ರು ಹೇಳಿದ್ರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಪ್ರಥಮ ಭಾರತೀಯ ಸಿನಿಮಾ ಅಂತ ಹೇಳ್ಬೋದು ಭಾಗವಹಿಸಿದ್ದಾರೆ ಚಿತ್ರೀಕರಣದಲ್ಲಿ. ಸೊ ಅದು ನಮ್ಮ ಹೆಮ್ಮೆ. ಸಿನಿಮಾ ತಯಾರಾಗಿದೆ, ಸೆನ್ಸರ್ ಅಪ್ಲೈ ಮಾಡಿದೀವಿ, ರಿಲೀಸ್ ಡೇಟ್ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಸೊ ಧನ್ಯವಾದಗಳು, ನಮಸ್ಕಾರ. ಮೂಲತಃ ಅಡ್ವರ್ಟೈಸಿಂಗ್ ಬಿಸ್ನೆಸ್ ನಿಂದ ಬಂದು ಎಲ್ಲ ಪ್ರತಿಭಾನ್ವಿತರಿಗೂ ಪ್ರೋತ್ಸಾಹಿಸಬೇಕು ಅಂತ ಪ್ರಪ್ರಥಮವಾಗಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಶ್ರೀಮತಿ ವಿಜಯ್ ಕಲಾ ಮೇಡಮ್ ರವರು. ಆಗ್ಲೇ ಪ್ರದೀಪ್ ಅವ್ರು ಹೇಳ್ತಾ ಇದ್ರು, ಇಲ್ಲ ನಮಗೆ ಪ್ರೋತ್ಸಾಹಿಸಬೇಕು ಅಂತಲೇ ಈ ಸಿನಿಮಾವನ್ನ ಮಾಡಿದ್ರು. ನಮಗೆ ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ವಿಜಯ್ ಕಲಾ ಮೇಡಮ್ ಅಂದ್ರೆ, ಅಂತಹ ನಿರ್ಮಾಪಕರು ನಿಜಕ್ಕೂ ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಅಗತ್ಯವಿದೆ. ತಾವು ಚಿತ್ರರಂಗಕ್ಕೆ ನಿರ್ಮಾಪಕಿಯಾಗಿ ಪಾದಾರ್ಪಣೆ ಮಾಡ್ತಿರೋದು ಬಹಳ ಖುಷಿ ಆಗ್ತಿದೆ. ಈ ಚಿತ್ರದ ನಿರ್ಮಾಣದ ಬಗ್ಗೆ ಹೇಗೆ ಅನ್ನಿಸ್ತಿದೆ? ತಮ್ಮ ಮಾತುಗಳು ನಮಗಾಗಿ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮತ್ತೆ ಈಗ ನೋಡ್ತಾ ಇದ್ರೆ ಕನ್ನಡದವಳಾಗಿ ಹುಟ್ಟಿರೋದು ನನ್ಗೊಂದು ಹೆಮ್ಮೆ ಅನ್ಸುತ್ತೆ. ಕನ್ನಡದವಳಾಗಿ ಹುಟ್ಟಿ ನಾನು ಹೆಮ್ಮೆ ಅನ್ಸುತ್ತೆ. ಮತ್ತೆ ಮುಂದಿನ ಜನ್ಮ ಅನ್ನೋದಿದ್ರೆ ಈ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅನ್ನೋದೊಂದು ನನ್ನ ಆಸೆ. ನಮ್ದು ಅಡ್ವರ್ಟೈಸಿಂಗ್ ಏಜೆನ್ಸಿ ನಮ್ದು ಪ್ರಯತ್ನನೇ ಬೇರೆ ಇತ್ತು. ಆದ್ರೆ ಪ್ರದೀಪ್ ದೊಡ್ಡಯ್ಯ ಬಂದು ಈ ಕತೆ ಹೇಳಿ ಒಂದು ಅಪ್ರೋಚ್ ಆದಾಗ, ಹೌದು ಯಾಕೆ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಒಳ್ಳೆ ಪ್ರತಿಭೆನ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕೈಲಾದಷ್ಟು ನಮ್ಮ ಕೊಡುಗೆ ಕೊಡಬೇಕು ಅನ್ನೋದೊಂದು ಉದ್ದೇಶದಿಂದ ಈ ಸಣ್ಣ ಪ್ರಯತ್ನ ಶುರು ಮಾಡಿದ್ದೀರಿ. ಸೊ ಎಲ್ಲರೂ ದಯವಿಟ್ಟು ಈ ಯಂಗ್ ಪ್ರತಿಭೆಗಳೇನಿದ್ದಾರೆ, ಯುವ ಪ್ರತಿಭೆಗಳನ್ನ ಮುಂದೆ ತನ್ನಿ, ಎಲ್ಲರನ್ನೂ ಆಶೀರ್ವದಿಸಿ, ನಮ್ಮನ್ನು ಎಲ್ಲರೂ ಕನ್ನಡ ಅನ್ನೋದು ಏನು ಅಂತ ವಿಶ್ವಕ್ಕೆ ತೋರಿಸ್ಬೇಕು ಅನ್ನೋದು ಒಂದೇ ನನ್ನ ಇದು. ಸೊ ದಯವಿಟ್ಟು ಎಲ್ಲರೂ ಯಾವುದೇ ಕನ್ನಡ ಚಿತ್ರರಂಗ, ನಮ್ದು ಅಂತಲ್ಲ, ಎಲ್ಲ ಕನ್ನಡ ಚಿತ್ರರಂಗ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಬೆಳೆಸಿ. ಥ್ಯಾಂಕ್ ಯು. ಹೃತಿಕಾ ಶ್ರೀನಿವಾಸ್. ನಮಸ್ಕಾರ. ಸೊ ಇವಾಗ ಔಟ್ ಆಫ್ ಸಿಲೆಬಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ನಮ್ಮ ಸಿನಿಮಾ ಹೆಸರು ಪಾಠ್ಯಕ್ರಮದ ಹೊರಗಡೆ ಅಂತ ಆಕ್ಚುಲ್ ಮೀನಿಂಗ್ ಕನ್ನಡದಲ್ಲಿ ಅದು ನಮ್ಮ ಪ್ರದೀಪ್ ಸರ್ ಹೇಳ್ಕೊಟ್ರು. ಸೊ ಈ ಸಿನಿಮಾ ಅಂದ್ರೆ ಆಬ್ವಿಯಸ್ಲಿ ನೀವು ಎಲ್ಲರೂ ಕಾಲೇಜಲ್ಲಿ ಏನ್ ಓದ್ತಿರೋ, ಸ್ಕೂಲಲ್ಲಿ ಏನ್ ಓದ್ತಿರೋ ಅದೆಲ್ಲ ಜಸ್ಟ್ ಫಾರ್ ಸಿಲೆಬಸ್ ಅಷ್ಟೇ. ಬಟ್ ಲೈಫ್ ಇರೋದು ಔಟ್ ಆಫ್ ಸಿಲೆಬಸ್, ಅದೇ ನಮ್ ಟೈಟಲ್. ಸೊ ಈ ಮೂವಿನ ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ, ಪ್ರೋತ್ಸಾಹ ನೀಡಿ. ನಿಮ್ ಪ್ರೋತ್ಸಾಹ ಯಾವಾಗ್ಲೂ ಇರ್ಲಿ ನಮ್ಮ ಒಂದು ಹೊಸ ಟೀಮ್ ಮೇಲೆ. ಪ್ಲಸ್ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ, ಬಿಕಾಸ್ ಇವತ್ತು ವಿಕೆ ಕನ್ನಡ ಹಬ್ಬ. ಸೊ ನೀವು ಕನ್ನಡ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಯಾವಾಗ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.
ಧನ್ಯವಾದಗಳನ್ನ ಹೇಳ್ತಾ ಸುದರ್ಶನ್ ಸರ್ ಹಾಗೂ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರು ವಿಜಯಕಲಾ ಮೇಡಮ್ಗೆ ಹಾಗೂ ಚಿತ್ರತಂಡಕ್ಕೆ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು. ನಮ್ಮ ವಿಜಯ ಕರ್ನಾಟಕಕ್ಕೆ ಇನ್ನೊಂದು ಬಹಳ ದೊಡ್ಡ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಅದು ನಮ್ಮ Ad6 ಅಡ್ವರ್ಟೈಸಿಂಗ್. ಅವರಿಗೆ ನಾವು ಬಹಳಷ್ಟು ಆಭಾರಿಗಳಾಗಿದ್ದೇವೆ. ವಿಜಯಕಲಾ ಮೇಡಮ್, ಸುಧಾಕರ್ ಸರ್, ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರ ಬೆಂಬಲದಿಂದನೇ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನ ನಾವು ಮಾಡೋಕ್ಕಾಗ್ತಿದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನಮ್ಮ ಮೇಲೆ ಹೀಗೆ ಇರಲಿ. ತಮಗೆ ಹೃದಯ ತುಂಬಿದ ಧನ್ಯವಾದಗಳು. ತಮ್ಮ ಚಿತ್ರ ಔಟ್ ಆಫ್ ಸಿಲೆಬಸ್ ಚಿತ್ರಕ್ಕೂ ಸಹ ಬಹಳ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ತಂಡಕ್ಕೆ, ವಿಜಯಕಲಾ ಮೇಡಮ್ಗೆ, ಸುಧಾಕರ್ ಸರ್ಗೆ ಬಹಳ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು.